ಗುರುವಾರ ಬೆಳಗ್ಗೆ ಇವತ್ತು ಎದ್ದ ತಕ್ಷಣನೇ ಮನೆ ಕೆಲಸನ ಮಾಡೋದಕ್ಕೆ ಶುರು ಮಾಡಿಬಿಟ್ಟೆ. ಏನಕ್ಕೆ ಅಂದರೆ ಸ್ವಲ್ಪ ಬೇಗ ಎದ್ದಿದ್ದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು. ಮತ್ತು ಮನೆ ಕೆಲಸಗಳನ್ನ ಬೇಗ ಮುಗಿಸ್ಕೊಬಿಟ್ರೆ ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಚಪಾತಿ ಎಲ್ಲ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಅರ್ಜೆಂಟಲ್ಲಿ ಮಾಡೋದು ಬೇಡ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಮನೆ ಕೆಲಸನ ಮುಗಿಸ್ಕೊಂಡೆ. ನಾನು ಇವತ್ತು ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ ಇಟ್ಟಿರೋ ಕಂಟೈನರ್ದು ಕ್ಯಾಪಲ್ಲಿ ಯೂಸ್ ಆಗಿ ಬೆಂಡೆಕಾಯಿ ಎಲ್ಲ ಒಳಗಡೆನೇ ಹಾಳಾಗಿತ್ತು. ನಾನು ನೋಡೇ ಇಲ್ಲ, ನೈಟು ಅಂದ್ಕೊಂಡು ಮಲ್ಕೊಂಡೆ ಅಷ್ಟೇ, ಬಟ್ ನೋಡಿರಲಿಲ್ಲ. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಒಂದೆರಡು ಟೊಮೆಟೊ ಇತ್ತು, ಅದನ್ನೇ ಟೊಮೆಟೊ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಇವಾಗೆಲ್ಲ ಚಪಾತಿಗೆ ಆ ಪಲ್ಯ ಈ ಪಲ್ಯ ಅಂತ ಮಾಡ್ತೀವಿ. ನನಗೆ ನೆನಪಿರೋ ಥರ ನಮ್ಮ ಮನೆಗಳಲ್ಲಿ ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ದೇನೆ ಚಪಾತಿಗೆ ಅಂದರೆ ಟೊಮೆಟೊ ಗೊಜ್ಜು. ಆ್ಯಕ್ಚುಲಿ ಟೊಮೆಟೊ ಗೊಜ್ಜಿಗೆ ಬೀಟ್ ಮಾಡೋದಕ್ಕೆ ಯಾವ ಪಲ್ಯಗೂ ಆಗಲ್ಲ ನನ್ನ ಪ್ರಕಾರ. ಇದೇ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ ತಿಂಡಿ